ದೋಸ್ತ ಬೆಳಗ್ಗೆ ಏನ್ ಮಾಡಿದ್ವಿ ದೋಸ್ತ? ಏನಿದೆ ದೋಸ್ತ, ಹರಿವೆ ಇದು ಬೇವಿನ ಸೊಪ್ಪು, ಹರಿಯ ಇದು ಅಲ್ವೇರ. ಲೋಳ್ಸರ ನೋಡ್ಸರ ನಾವ್ ಬಳೆ ಬರ್ತಿಲ್ಲ ಇದೆ. ಏನ್ ಗೊತ್ತಾ, ಇದು ಬೇವಿನ ಸೊಪ್ಪು ವೀಕ್ಲಿ ಇಲ್ಲ 15 ದಿನಕ್ಕೊಂದ್ಸಲ ತಿಂತಾ ಇರ್ಬೇಕು. ಏನಾಗ್ತಿರಿಂದ ದಿನ ಅಂದ್ರೆ ಹಲ್ಲು ಗಟ್ಟಿ ಇರ್ತವೆ, ಐದು ಸರಿ ಯಾವ್ದಾರ ಹುಣ್ಣು ಕಾಲು ಕೈಗೆ ಯಾವ್ದಾರ ಹುಣ್ಣು ಆಗ್ಲಿ ಬೇಗ ವಾಸಿ ಆಯ್ತದೆ. ನಮ್ಮ ಇದಕ್ಕೂ ಹಿಂದೆ ನಮ್ಮ ಅಪ್ಪ ಅವರೆಲ್ಲ ನಮ್ಮ ಅಜ್ಜಿಯವರೆಲ್ಲ ಬರೀ ಬೇವಿನ ಸೊಪ್ಪಿಂದ ಹಲ್ಲು ಚಿತ್ತಿದ್ರೆ ಎಷ್ಟು ಸ್ಟ್ರಾಂಗ್. ನಾವು ಸಣ್ಣ ಅವು ಈಗ ನೋಡಿ ಯಾವ ಪೇಸ್ಟ್ ಅಂತ ಅದು ಅಂತ ಇದನ್ನ ಎಲ್ಲ ಸುತ್ತಾರೆ, ಮತ್ತೆ 20 ವರ್ಷಕ್ಕೆ ಹಲ್ಲು ಕಿರಿಸ್ಕೊಂಡ್ಬಿಟ್ಟು ಹಲ್ಲು ನೋವು ಅಂತಂದ್ರ ಯಾರಾದ್ರೂ ಏನೊಂದು 2 ಇಲಿ ತಿನ್ನಕ್ ಹೇಳು, ಡೈಲಿಯಾ ತಿಂತಾರ? ಇಲ್ಲ ತಿನ್ನಲ್ಲ ಅವ್ರು. ನನಗೆ ಆಗಿಲ್ಲ ದಿನ ತಿನ್ಬೇಕಾ? ಇಲ್ಲ, ವೀಕ್ಲಿ 1 ಟೈಮ್, 15 ದಿನ ಒಂದ್ಸತಿ ಇಲ್ಲ, ತಿಂಗಳಿಗೆ ಒಂದ್ಸರಿ ಆಗಿಲ್ಲ ಅಂದ್ರು. ತಿಂಗಳಿಗೆ ಒಂದ್ಸರಿ ನಾನು ಯಾವಾಗಿಂದ ಇದ್ರ ಸುಮಾರು ಆದ್ರೆ ಒಂದು 10 ವರ್ಷದಿಂದನೂ ತಿಂತಾ ಇರ್ತೀನಿ. ನಾವು ತಿನ್ಬೇಕು. 10 ವರ್ಷದಿಂದ ಹಲ್ಲು ಬರಲ್ಲ, ಹಲ್ಲು ಬರಲ್ಲ ನನ್ಗೆ. ಇನ್ನು ಒಂದ್ ದಿನಾನು ಇಷ್ಟ ದೊಡ್ಡ ಹಲ್ಲು ನೋವು ಅನ್ನೋದೇ ಗೊತ್ತಿಲ್ಲ ನನಗೆ. ಹಲ್ಲು ನೋವು ಹೇಗಿರ್ತದೋ ಗೊತ್ತಿಲ್ಲ. ಇವತ್ತಿಂದು ಫುಲ್ಲು ಎಷ್ಟು ಇರ್ಬೋದು ಗೊತ್ತಾ? ಒಂದು 20 ಇದೆ. 20 ವೀಕ್ಷಕರುಗಳು ಸಹ 15 ಇದೆ. ಇದ್ರಲ್ಲಿ ಯಾರು ಒಂದ್ ತಿನ್ನಕ್ಕಾಗಲ್ಲ ರೂಢಿದ್ರೆ ನಾನು ಎಷ್ಟು ತಿನ್ಕೊಂಡಿರೋದು. ಇದು ತಿನ್ನೋದ್ರೆ ಏನ್ ಗೊತ್ತಾ, ಹಲ್ಲು ಸ್ಟ್ರಾಂಗ್ ಆಗ್ತದೆ, ಇನ್ನೊಂದು ಹಲ್ಲು ಉಳುಕಾಗಲ್ಲ. ಯಾರೋ ಮೈಯಲ್ಲಿ ಏನೋ ಬಾಡಿ ಏನಾರ ಹುಣ್ಣು ಗಾಯ ಇದ್ರೆ ಬೇಗ ವಾಸಿ ಆಯ್ತು. 15 ಎಲೆ ಅಂದ್ರೆ ಪ್ರಾಕ್ಟೀಸ್ ದಿನ ತಿಂದ ರೂಢಿ ಆಗಿದ್ದ ನಿಮ್ಗೆ ತಿನ್ಬೋದು. ಆಮೇಲೆ ನೀ ತಿಂತಿ ಅಲ್ಲಿ ನೋಡ 15 ಎಲೆ ಬೇರೆ ಎಲೆ ಕಹಿ ಅನ್ಸುತ್ತೆ, ಬಟ್ ತಿಂತ ಹೋದಾಗೆಲ್ಲ ಸ್ಟಾರ್ಟಿಂಗ್ ಗೊತ್ತಾ, ಒಂದ್ 2 ಕೈ ಅನ್ಸ್ತದ. ರೂಢಿ ಹೋಗ್ತಾರೆ ಆಟೋಮೆಟಿಕ್ಲಿ ಓಕೆ ಅಲ್ವೇರನು ಕಿತ್ಕೊಂಡ್ ಬಂದಿರೋದು ಇಲ್ಲಿ ತಗೊಂಡು ನೋಡಿ, ಹಿಂಗ ನೀಟಾಗಿ ತಗೊಂಡ್ಬಿಟ್ರು ಎಲ್ಲ ಇವು ಹೆಲ್ತ್ ತಿನ್ಬೇಕು. ಈಗಿನ ಫುಡ್ ಸರಿ ಇಲ್ಲ, ಕೆಮಿಕಲ್ ಫುಡ್. ಇದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಆದಷ್ಟು ಆಯುರ್ವೇದಿಕ್ ಇದ್ ಮಾಡ್ಕೊಂಡು ಹಲ್ಲು ಸರಿ ಇರ್ತವೆ ಅಂತ. ಅವಾಗೆಲ್ಲ ನಮ್ದು ಅಜ್ಜ ತಕ್ಕರೆಲ್ಲ ಯಾವ ಪೇಸ್ಟ್ ಇರ್ತಾವ ಹಲ್ಲು ತಕ್ಕ ಅವರಿಗೆ? ಯಾವ್ದಿದಿಲ್ಲ ಆಯ್ತಾ, ಇಡ್ಲಿ ಇಂದ ಆಮೇಲೆ ಇದರಿಂದ ಆಮೇಲೆ ನೋಡಿ ಬೇವಿನ ಸೊಪ್ಪಿಂದ ಏನ್ ಗೊತ್ತಾ, ಹಲ್ಲು ಸ್ಟ್ರಾಂಗ್ ಆಗ್ತವೆ. ಸರಿಯಾ? ತಾನೆ 15 ಎಲೆ ಯಾರ ಒಂದ್ ಎಲೆ ಬಾಯಿಗೆ ಇಟ್ಕೊತೀನಿ ಅಂತ ಹೇಳಿದ್ರು ರೂಢಿ. ನಾನು 10 ವರ್ಷದಿಂದ ತಿಂತೇನೆ. ಈಗ ನೆಕ್ಸ್ಟ್ ಇದು ಯಾವುದು? ಅಲ್ವೇರ. ಈಗಲ್ಲ, ಈಗ ನೋಡಲ್ಲ ಬೇರೆ ಯಾವುದು ಇದ್ರ ಜೊತೆ. ನಮ್ ಕಡೆ 15 ದಿನಕ್ಕೊಂದ್ಸಲ ಇಲ್ಲ, ಟೈಮ್ ಸಿಗ್ಲಿಲ್ಲ ಆದ್ರೂ ತಿಂತ ನೋಡಿ. ಜಾಗ್ರತೆ ಇದು. ನಮ್ಮ ಉತ್ತರ ಕಡೆ ಅಂತ ಇದಕ್ಕೆ ಲೋಳೆ ಸರ ಪ್ರತಿ 15 ಒಂದ್ಸರಿ, ತಿಂಗಳಿಗೊಂದ್ಸರಿ ಟೈಮ್ ಸಿಕ್ಕತ್ತೆ ಎಲ್ಲ ಸರಿ. ಈಗ ಪ್ರೂಫ್ ಎಷ್ಟೇ, ಬೇವಿನ ಸೊಪ್ಪಿಗೆ ಇದೇನು ಉಪ್ಪಿದೆ ಅಂತ ಹೇಳ್ತಾರೆ. ಉಪ್ಪಿದೆ, ಲವಂಗ ಇದೆ. ನ್ಯಾಚುರಲ್ ಬೇವಿನ ಸೊಪ್ಪು ತಿಂತಾರದು ತಿನ್ಬಿಟ್ಟು ಹಾಲು ಎಲ್ಲಿ ಉಳುಕಿವ ನನಗೆ ಇನ್ನ 20 ವರ್ಷಕ್ಕೆ ಹಾಲು ಉಳುಕೈತೆ ನೋಡು. ತಿಂದ್ಮೇಲೆ ನೀರೇನು ಕುಡಿಬಾರ್ದು? ಸ್ವಲ್ಪ ಕುಡಿಬೋದು ಕುಡದೇ ಇರ್ಬೋದು, ಏನ್ ತೊಂದ್ರೆ ಇಲ್ಲ. ಕುಡಿದ್ರೆ ಏನಿಲ್ಲ, ಮುತ್ತೆಲ್ಲ ಮಿಕ್ಸ್ ಆಗುತ್ತೆ. ಸಂಡೇ ರೆಸಿಪಿ. ಸಂಡೇ ಇವತ್ತ ರೆಸ್ಟ್ ಸಿಕ್ಕಿದೆ, ಅದಕ್ಕೋಸ್ಕರ ಮಾಡ್ತಾ ಇದೀವಿ. ಡ್ಯೂಟಿ ಹೋಗೋದು ಬರೋದು ಟೈಮಿಂಗ್ ಇದಾಯ್ತಾರಲ್ಲ. ತಿನ್ನೋದ್ರಿಂದ ಏನ್ ಗೊತ್ತಾ, ಹಲ್ಲು ಸ್ಟ್ರಾಂಗ್ ಆಗ್ತವೆ, ಮೇಲೆ ಏನಾದ್ರು ಗಾಯ ಇದೆ ಬೇಗ ವಾಸಿ ಆಯ್ತಿದೆ. ಹಲ್ಲೆಲ್ಲ ಸ್ಟ್ರಾಂಗ್ ಇರ್ತವೆ, ಹಲ್ಲು ಉಳುಕಾಗ್ಸಲ್ಲ.
ಹಲ್ಲು ಹೇಳಕ್ ಕಾರಣ ಹಲ್ಲು ಸರ್ ಇನ್ನೇ ಇಡ್ಲಿ ಗಟ್ಟ ಒಂದ್ ಹಲ್ಲು ಉಳ್ಕಿಲ್ಲ ಕಾರಣ ಈಗ ತಿಂತ ಇರ್ತೀನಿ ನಾನು 10 ವರ್ಷದಿಂದ ತಿಂತ ಇದ್ದೀನಿ. ಬೇವಿನ ಸೊಪ್ಪು, ಲೋಳೆಸರ, ಅಲೋವಿರಾ. ಅಲ್ವೇರಾ ಬಿಡು ಅಂತ ತಿಂತೀನಿ, ಅದಕ್ಕೆ ಜಾಸ್ತಿ ತಿಂತಾರಲ್ಲ ಇದು ತಿಂತಾರೆ. ನೀವು ಒಂದ್ಸಲ ಟ್ರೈ ಮಾಡಿ. ಆಗಿಲ್ಲ ಅಂದ್ರೆ ಒಂದ್ ಎಲೆಯಿಂದ ಸ್ಟಾರ್ಟ್ ಮಾಡಿ, ರೂಢಿ ಆಗುತ್ತೆ. ತಿಂದ ತಕ್ಷಣ ಸ್ವಲ್ಪ ನೀರು ಕುಡಿಯೋದು ಕೈಗೆ ಎಲೆದಾಗುತ್ತೆ. ನಾನು ತಿನ್ನಿ 1-2 ಎಲೆ ತಿಂತ ಇವಾಗ ನಾನು 10 ಎಲೆ 15 ಎಲೆ ತಿಂತ ಇರ್ತೀನಿ ಮಂತ್ಲಿ. ಹಂಗೆ ಗುಲ್ಬರ್ಗಾ ಕಪಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಅಲ್ಲಿ ಬರ್ತದೆ. ಇನ್ನು ಆಯುರ್ವೇದ ವಿಡಿಯೋಗಳೆಲ್ಲ ಬರ್ತಾ ಇರ್ತವೆ, ನೋಡ್ತಾ ಇರಿ. ಇವತ್ತು ಹ್ಯಾಪಿ ವುಮೆನ್ಸ್ ಡೇ. ಆ ಎಲ್ಲ ಹೆಣ್ಮಕ್ಳಿಗೆ ಹೆಣ್ಮಕ್ಳ ದಿನಾಚರಣೆ ಶುಭಾಶಯಗಳು.